ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಫೇಸ್ ಮಾಡ್ತಿದ್ದ, ತಪ್ಪು. ಬಡವನಾಗಿದ್ದ, ಏನೂ ಇರಲಿಲ್ಲ, ತಪ್ಪು. ಮೂರನೇ ವಿಷಯ, ದ್ರೋಣಾಚಾರ್ಯರು ಅವನು ಸೂತಪುತ್ರ ಅಂತ ಅವನಿಗೆ ವಿದ್ಯೆ ಹೇಳ್ಕೊಡ್ಲಿಲ್ಲ, ತುಂಬ ದೊಡ್ಡ ತಪ್ಪು. ಆದಿಪರ್ವದಲ್ಲೇ ಸಿಕ್ಬಿಡುತ್ತೆ ಮಹಾಭಾರತದಲ್ಲಿ. ಕೌರವರು ಪಾಂಡವರ ಜೊತೆಗೆ ಕರ್ಣ ಕೂಡ ಸೇಮ್ ಗುರುಕುಲದಲ್ಲಿ ಕಲ್ತ್ಕೊಳ್ತಾನೆ. ಆತನೇ ಎಷ್ಟೊಂದು ಸತಿ ಹೇಳ್ಕೊಳ್ತಾನೆ, ನನಗೆ ಇಬ್ಬರು ಗುರುಗಳು, ದ್ರೋಣಾಚಾರ್ಯರು ಮತ್ತು ಪರಶುರಾಮರು. ಯಾಕೆ ಹಾಗಿದ್ರೆ ಆತ ಪರಶುರಾಮರ ಹತ್ರ ಹೋಗಿದ್ದು? ಒಂದು ಸನ್ನಿವೇಶ ಬರುತ್ತೆ. ಆತ ನಾರ್ಮಲ್ ವಿದ್ಯೆಗಳನ್ನ ಕಲ್ತ್ಕೊಳ್ತಿರ್ತಾನೆ ದ್ರೋಣಾಚಾರ್ಯರ ಬಳಿ. ಒಂದು ಬಾರಿ ಹೋಗಿ, ಅರ್ಜುನ ಅವಾಗಿಂದ ಟಾಪರ್, ಅರ್ಜುನ ಎಲ್ಲದರಲ್ಲೂ ಮೇಲೆ. ಅರ್ಜುನನ್ನ ನಾವಿವತ್ತು ಸೀರಿಯಲಲ್ಲಿ ಏನೋ ತುಂಬ ಓಕೆ ಅಂತ ಅಂದ್ಕೊಳ್ತೀವಿ. ಆತನಿಗೆ ಹೋಲಿಸುವಂತಹ ಸಾಮರ್ಥ್ಯ ಯಾರಲ್ಲೂ ಇಲ್ಲ. ಶಿವನನ್ನು ಆತ ಮಲ್ಲಯುದ್ಧದಲ್ಲಿ ಸಂತುಷ್ಟಿಗೊಳಿಸಿದ್ದಾನೆ ಅಂದರೆ ಶಿವನಿಗಿಂತ ಶಕ್ತಿಶಾಲಿ ಯಾರು? ಇಡೀ ಭೂಲೋಕದಲ್ಲಿ ಶಿವ ಅದನ್ನು ಹೇಳ್ತಾರೆ ಮಹಾಭಾರತದಲ್ಲಿ, ನನ್ನನ್ನು ಮಲ್ಲಯುದ್ಧದಲ್ಲಿ ಇಡೀ ಭೂಮಿಯಲ್ಲಿ ಯಾರ ಕೈಲೂ ಸಂತುಷ್ಟಿಗೊಳಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ನೀನು ನನಗೆ ಅಷ್ಟು ಹೆಮ್ಮೆಯನ್ನು ಕೊಟ್ಟಿದ್ಯಾ, ಯಾಕಂದರೆ ನೀನು ಒಬ್ಬನಿಗೆ ಅಷ್ಟು ಸಾಮರ್ಥ್ಯ ಇರೋದು ಅಂತ ಶಿವ ಹೇಳ್ತಾರೆ. ನಾವು ಒಪ್ಪೋದಕ್ಕೆ ರೆಡಿ ಇಲ್ಲ ಅದನ್ನು.